ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಚೂಡಿದಾರ್ ಟಾಪಿನ ಸ್ಟಿಚಿಂಗ್ ತೋರಿಸ್ಕೊಡ್ತಾ ಇದ್ದೀನಿ. ಕಳೆದ ವಿಡಿಯೋದಲ್ಲಿ ನಾನು ಇದರ ಕಟ್ಟಿಂಗ್ ಹಾಕಿದ್ದೆ. ಯಾರಾದರೂ ನೋಡಿದವರಿದ್ದರೆ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಫಸ್ಟಿಗೆ ನಾನಿಲ್ಲಿ ಫ್ರಂಟ್ ಪಾರ್ಟನ್ನು ತೆಗಿತಾ ಇದ್ದೀನಿ. ಫ್ರಂಟ್ ಪಾರ್ಟಿನ ಹೊರ ಸೈಡಿಗೆ ಲೈನಿಂಗ್ ಪಾರ್ಟ್ನ ಹೊರ ಸೈಡ್ ಇಟ್ಟು ಜಸ್ಟ್ ನಾನೊಮ್ಮೆ ಪಿನ್ ಮಾಡ್ತಾ ಇದ್ದೀನಿ. ಪಿನ್ ಮಾಡಿದ ನಂತರ 1/4 ಇಂಚು ಬಿಟ್ಟು ನೆಕ್ ಸ್ಟಿಚ್ ಮಾಡ್ಕೊಳ್ಬೇಕು. ನೆಕ್ ಸ್ಟಿಚ್ ಮಾಡಿ ಆದಮೇಲೆ ನಮಗೆ ಈ ಎಕ್ಸ್ಟ್ರಾ ಬರೋದನ್ನು ಕಟ್ ಮಾಡಿಕೊಡುವ 1/4 ಇಂಚು ಬಿಟ್ಟು. ನಂತರ ನೆಕ್ಕಿಗೆ ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಡಬೇಕು. ಕಟ್ಟಿಂಗ್ ಕೊಟ್ಟಾದ ಮೇಲೆ ಲೈನಿಂಗ್ ಟಾಪನ್ನು ಒಳ ಸೈಡಿಗೆ ಲೈನಿಂಗ್ ಪೀಸನ್ನು ಒಳ ಸೈಡಿಗೆ ಮಗುಚಿ ಹಾಕ್ಕೊಳ್ಳಿ. ಅದಾದ ನಂತರ ನಾನೀಗ ಪೈಪಿಂಗ್ ಇಡ್ತಾ ಇದ್ದೀನಿ. 2 ಇಂಚ್ ಅಗಲದಲ್ಲಿ ಪೈಪಿಂಗ್ ಇರುವ ಬಟ್ಟೆ ಕಟ್ ಮಾಡಿದ್ದೀನಿ. ಅದನ್ನು ಈ ಥರ ಎರಡಾಗಿ ಮಡಚಿ 1/4 ಇಂಚು ಬಿಟ್ಟು ಈ ಥರ ಸ್ಟಿಚ್ ಮಾಡ್ತಾ ಇದ್ದೀನಿ ಫ್ರಂಟ್ ನೆಕ್ಕಿಗೆ. ಇನ್ನು ಈ ಪೀಸನ್ನು ನಮಗೆ ಈ ಥರ ಎಷ್ಟು ಅಗಲದಲ್ಲಿ ಪೈಪಿಂಗ್ ಬೇಕು ಅಂತ ನೋಡಿಕೊಂಡು ಉಳಿದಿರೋದು ಒಳ ಸೈಡಿಗೆ ಮಡಚಿ ಸ್ಟಿಚ್ ಮಾಡಿಕೊಳ್ಬೇಕು. ಇಲ್ಲಿ ನೋಡಿ, ನೆಕ್ ನನಗೆ ಪೈಪಿಂಗ್ ಇಟ್ಟು ಸ್ಟಿಚ್ ಮಾಡಿದ್ದೀನಿ. ಇನ್ನು ಬ್ಯಾಕ್ ಪೀಸನ್ನು ತೆಗೆಯುವ. ಬ್ಯಾಕ್ ಪೀಸಿನ ಹೊರ ಸೈಡಿಗೆ ಲೈನಿಂಗ್ ಬಟ್ಟೆಯ ಹೊರ ಸೈಡ್ ಇಟ್ಟು 1/4 ಇಂಚು ಬಿಟ್ಟು ನೆಕ್ ಸ್ಟಿಚ್ ಮಾಡಿಕೊಳ್ಬೇಕು. ಇಲ್ಲಿ ಎಕ್ಸ್ಟ್ರಾ ಬರೋ ಪೀಸನ್ನು ಕಟ್ ಮಾಡ್ಕೊಳ್ಳಿ. ನಂತರ ನೆಕ್ಕಿಗೆ ಈ ಥರ ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಡಬೇಕು. ಅದಾದ ಮೇಲೆ ಲೈನಿಂಗ್ ಬಟ್ಟೆಯನ್ನು ಒಳ ಸೈಡಿಗೆ ಹಾಕ್ಕೊಳ್ಳಿ. ಇನ್ನು ಈ ಬ್ಯಾಕ್ ಪೀಸಿನ ಹೊರ ಸೈಡಿಗೆ ಫ್ರಂಟ್ ಪೀಸಿನ ಹೊರ ಸೈಡಿಗೆ ಈ ಥರ ಇಟ್ಟು 1/2 ಇಂಚು ಬಿಟ್ಟು ಶೋಲ್ಡರ್ ಜಾಯಿಂಟ್ ಮಾಡಬೇಕು. ಹೊರ ಸೈಡ್ನ ಬಟ್ಟೆಯ ಸೈಡಿಗೆ ಹೊರ ಸೈಡ್ನ ಬಟ್ಟೆ, ಲೈನಿಂಗ್ ಬಟ್ಟೆಯ ಸೈಡಿಗೆ ಲೈನಿಂಗ್ ಬಟ್ಟೆ ಈ ಥರ ಬರೋ ರೀತಿಲಿ ಇಟ್ಟು 1/2 ಇಂಚು ಬಿಟ್ಟು ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಳಿ. 2 ಸ್ಟಿಚ್ ಹಾಕ್ಕೊಳ್ಳಿ ಶೋಲ್ಡ್ರಿಗೆ. ಇನ್ನು ಬ್ಯಾಕ್ ನೆಕ್ಕನ್ನು 1/2 ಇಂಚು ಬಿಟ್ಟು ಸ್ಟಿಚ್ ಮಾಡಿಕೊಳ್ಳುವ. ಈಗ ನೆಕ್ಕಿನ ಸ್ಟಿಚಿಂಗ್ ಕಂಪ್ಲೀಟ್ ಆಗಿದೆ. ಇನ್ನು ನಮಗೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡಬೇಕು. ಅದಕ್ಕಿಂತ ಮುಂಚೆ ಸ್ಲೀವಿನ ಸೈಡೆಲ್ಲ ಸ್ಟಿಚ್ ಮಾಡಿಕೊಳ್ಳುವ. ಸ್ಲೀವ್ ನಾವು ಆಲ್ರೆಡಿ ಕಟ್ ಮಾಡಿ ಇಟ್ಟಿದ್ದೀವಿ. ಇದರ ಕೆಳಗಿನ ಸೈಡು ಫಸ್ಟಿಗೆ 1/2 ಇಂಚು ಪ್ಲಸ್ 1/2 ಇಂಚು ಮಡಚಿ ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಲೀವ್ಸ್ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಒಳ ಸೈಡಲ್ಲಿ ಈ ಥರ ಎಕ್ಸ್ಟ್ರಾ ಬಟ್ಟೆ ಇದೆಯೋ ಅಂತ ನೋಡ್ಕೊಳ್ಳಿ. ಎಕ್ಸ್ಟ್ರಾ ಬಟ್ಟೆ ಇದ್ದರೆ ಅದನ್ನು ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿ ಆದಮೇಲೆ ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳುವ. ಈ ಥರ ಸ್ಲೀವನ್ನು ಕರೆಕ್ಟಾಗಿ ಮಡಚಿ ಇಟ್ಟು ಕರೆಕ್ಟ್ ಸೆಂಟ್ರ್ ಜಸ್ಟ್ ಒಮ್ಮೆ ಕಟ್ ಮಾಡಿ ಮಾರ್ಕ್ ಮಾಡ್ಕೊಳ್ಳಿ. ಅದಾದ ನಂತರ ಶೋಲ್ಡರ್ನ ಸೆಂಟ್ರಿಗೆ ಸ್ಲೀವ್ಸಿನ ಸೆಂಟ್ರ್ ಇಟ್ಟು 1/2 ಇಂಚು ಬಿಟ್ಟು ಸ್ಲೀವ್ಸನ್ನು ಜಾಯಿಂಟ್ ಮಾಡ್ಕೊಳ್ಳಿ.
ಎರಡು ಸ್ಲೀವನ್ನು ಜಾಯಿಂಟ್ ಮಾಡ್ಕೊಳ್ಳಿ. ನಂತರ ನಮಗೆ ಮಾರ್ಕ್ ಮಾಡ್ಕೊಳ್ವಾ ಚೆಸ್ಟ್ ವಿಡ್ತು, ವೇಸ್ಟ್ ವಿಡ್ತು, ಓಪನ್ ಲೆಂಗ್ತು ಎಲ್ಲ ಎಷ್ಟರಲ್ಲಿ ಬರಬೇಕು ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಚೆಸ್ಟ್ ವಿಡ್ತು ನಾನೀಗ 18 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಇನ್ನು ಶೇಪ್ ಲೆಂಗ್ತ್ 7 ಇಂಚು ಮಾರ್ಕ್ ಮಾಡ್ಕೊಳ್ಬೇಕು. ಇನ್ನು ಶೇಪ್ ವಿಡ್ತು ಮಾರ್ಕ್ ಮಾಡ್ಕೊಳ್ಬೇಕು. ಶೇಪ್ ಲೆಂಗ್ತ್ ಮಾರ್ಕ್ ಮಾಡಿದ ಅಲ್ಲಿಯೇ ವಿಡ್ತು ಮಾರ್ಕ್ ಮಾಡ್ಕೊಳ್ಳಿ. ಇನ್ನು ಓಪನ್ ಲೆಂಗ್ತ್ 19 ಇಂಚಲ್ಲಿ ನಾನೀಗ ಮಾರ್ಕ್ ಮಾಡ್ತಾ ಇದ್ದೀನಿ. ಎರಡು ಸೈಡು 19 ಇಂಚು ಮಾರ್ಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಅಲ್ಲಿನ ವಿಡ್ತು 18 ಇಂಚು ಮಾರ್ಕ್ ಮಾಡ್ಕೊಳ್ಳುವ. ಸೈಡು ಈ ಥರ ಎರಡು ಸೈಡು ಮಾರ್ಕ್ ಮಾಡ್ಕೊಳ್ಬೇಕು. ಇನ್ನು ಸ್ಲೀವ್ಸ್ ಮಾರ್ಕ್ ಮಾಡ್ಕೊಳ್ಳುವ. 4.5 ಇಂಚು ಸ್ಲೀವಿನ ಲೂಸು ಮಾರ್ಕ್ ಮಾಡಿದ್ದೀನಿ. ನಂತರ ಶಾರ್ಟ್ ಸ್ಲೀವಿನ ಲೆಂಗ್ತ್ 5 ಇಂಚು ಮತ್ತು ಅಲ್ಲಿನ ಬಿಡ್ತು 6 ಇಂಚು ಮಾರ್ಕ್ ಮಾಡಿದ್ದೀನಿ. ನಂತರ ಸ್ಲೀವ್ಸನ್ನು ಈ ರೀತಿಯಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಅದಾದ ನಂತರ ಸ್ಟಿಚ್ ಮಾಡ್ಕೊಳ್ಬೇಕು. ಈಚೆ ಸೈಡು ಸ್ಲೀವ್ ಕೂಡ ಈ ಥರ ನನಗೆ ತೋರಿಸ್ಕೊಡೋ ರೀತಿಯಲ್ಲಿ ಮಾರ್ಕ್ ಮಾಡ್ಕೊಳ್ಬೋದು. ಅಲ್ಲದಿದ್ದರೆ ನನಗೆ ಮೆಷರ್ಮೆಂಟ್ ತೋರಿಸಿದ್ದೀನಲ್ಲ ಆ ರೀತಿಯಲ್ಲಿ ಕೂಡ ಮಾರ್ಕ್ ಮಾಡ್ಕೊಳ್ಬೋದು. ನಿಮಗೆ ಯಾವುದು ಈಸಿ ಅನ್ನಿಸ್ತೋ ಆ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನಂತರ ನಮಗೆ ಸ್ಟಿಚ್ ಮಾಡ್ಕೊಳ್ಳುವ. ನಾವೀಗ ಮಾರ್ಕ್ ಮಾಡಿದ ಹಾಗೆಯೇ ಇಲ್ಲಿಂದ ಇಲ್ಲಿ ತನಕ ಸ್ಟಿಚ್ ಮಾಡಿ ನಂತರ ಪುನಃ ಸ್ಟಿಚ್ ಮಾಡಬೇಕು. ನನಗೆ ಆಲ್ರೆಡಿ ಸ್ಟಿಚ್ ಮಾಡಿ ತಂದಿದ್ದೀನಿ ಫ್ರೆಂಡ್ಸ್. ಇನ್ನು ನಮಗೆ ಓಪನ್ ಸ್ಟಿಚ್ ಮಾಡಲಿಕ್ಕೆ ಇರೋದು ಮಾರ್ಕ್ ಮಾಡ್ಕೊಳ್ಳುವ. 1 ಇಂಚು ನಾನೀಗ ಬಿಡ್ತು ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಥರ 1 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ರೈಟ್ ಸೈಡಲ್ಲೂ ಲೆಫ್ಟ್ ಸೈಡಲ್ಲೂ ಈ ಥರ 1 ಇಂಚು ಮಾರ್ಕ್ ಮಾಡ್ಕೊಳ್ಬೇಕು. ಕೆಳಗಿನ ಸೈಡು ಕೂಡ ನಾವು ಎಷ್ಟು ಬಿಡ್ತು ಬೇಕೋ ಪ್ಲಸ್ ಅದರ ಜೊತೆಗೆ 1 ಇಂಚು ಸ್ಲೇಟ್ ಸ್ಟಿಚ್ ಮಾಡಲಿಕ್ಕಿರೋದು ಹೊಲಿಗೆ ಅಂಶ ಮಾರ್ಕ್ ಮಾಡ್ಕೊಳ್ಬೇಕು. ಇನ್ನು ನಿಮಗೆ ಸ್ಕೇಲ್ ಇದ್ದರೆ ಸ್ಕೇಲ್ ಯೂಸ್ ಮಾಡಿ ಈ ಥರ ಸ್ಲ್ಯಾಂಡಿಂಗ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ. ಎರಡು ಸೈಡು ಕೂಡ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಪೀಸನ್ನು ಕಟ್ ಮಾಡ್ಕೊಳ್ಳಿ. ಇನ್ನು ಇಲ್ಲಿ ನೋಡಿ, ಇಲ್ಲಿ ಲೈನಿಂಗ್ ಬಟ್ಟೆ ಫ್ರಂಟ್ ಸೈಡಲ್ಲಿ ಎಕ್ಸ್ಟ್ರಾ ಇದೆ. ಈ ಹೋಲ್ಸ್ ಇರುವ ಡಿಸೈನ್ ಕಾಣಿಸ್ಲಿಕ್ಕಿಲ್ಲ. ಹಾಗಾಗಿರೋ ಕಾರಣ ಸ್ವಲ್ಪ ನಾನು ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡಿ ಆದಮೇಲೆ ನಮಗೆ ಈ ಥರ ಮಡಚಿ ಸ್ಟಿಚ್ ಮಾಡಿದರೆ ಅದು ಚೆನ್ನಾಗಿ ಕಾಣಿಸುತ್ತೆ. ಹಾಗಾದರೆ ಮಾತ್ರ ಚೂಡಿದಾರ ಸ್ಟಿಚ್ ಮಾಡಿ ಆಗುವಾಗ ಕಾಣಲಿಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ. ಲೈನಿಂಗ್ ಬಟ್ಟೆಯಲ್ಲಿ ಕಂಠ ಚೆನ್ನಾಗಿರಲ್ಲ. ಲೈನಿಂಗ್ ಬಟ್ಟೆ ಕೆಳಗಿನ ಸೈಡು ಅರ್ಧ ಇಂಚು ಪ್ಲಸ್ ಅರ್ಧ ಇಂಚು ಮಡಚಿ ಸ್ಟಿಚ್ ಮಾಡ್ಕೊಳ್ಬೇಕು. ಇನ್ನು ಸ್ಲಿಟ್ ಸ್ಟಿಚ್ ಮಾಡ್ಕೊಳ್ಳುವ. ಸ್ಲಿಟ್ಟಿನ ಸೈಡು ಅರ್ಧ ಇಂಚು ಪ್ಲಸ್ ಅರ್ಧ ಇಂಚು ಮಡಚಿ ಸ್ಟಿಚ್ ಮಾಡ್ಕೊಳ್ಬೇಕು.
ಈ ಥರ ಸ್ಟಿಚ್ ಮಾಡಿ ಆದಮೇಲೆ ಅರ್ಧ ಇಂಚು ಪ್ಲಸ್ ಅರ್ಧ ಇಂಚು ಬ್ಯಾಕ್ ಸೈಡ್ ಕೆಳಗಿನ ಸೈಡು ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ಅದಾದ ನಂತರ ಫೈನಲಿ ನಮಗೆ ಸ್ಲೇಟಿಗೆ ಬೇಕಿದ್ದರೆ ಸೈಡಲ್ಲಿ ಒಂದು ಸ್ಟಿಚ್ಚು ಕೂಡ ಮಾಡ್ಬೋದು. ಒಬ್ಬೊಬ್ಬರಿಗೆ ಅದು ಇಷ್ಟ ಇಲ್ಲ, ಒಬ್ಬೊಬ್ಬರಿಗೆ ಇಷ್ಟ ಇರುತ್ತೆ. ಇಷ್ಟ ಇದ್ದವರ ಆಗಿದ್ದರೆ ಈ ಥರ ಒಂದು ಸಲ ಕೂಡ ಸೈಡಲ್ಲಿ ಸ್ಟಿಚ್ ಮಾಡ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಫೈನಲಿ ನಮ್ಮ ಚೂಡಿದಾರ್ ಟಾಪ್ ರೆಡಿಯಾಗಿದೆ. ಈಸಿಯಾಗಿ ಎಲ್ರಿಗೂ ಸ್ಟಿಚ್ ಮಾಡ್ಬೋದು. ತುಂಬ ಸಿಂಪಲ್ಲಾಗಿ ಸ್ಟಿಚ್ ಮಾಡಿರೋದು. ಖಂಡಿತ ಟ್ರೈ ಮಾಡಿ ನೋಡ್ತೀರಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್. ಯಾರಾದರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.